ನಮ್ಮಂತ ದೊಡ್ಡರು ಮಾತ್ರ. ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಕೊಂಡು ನಾನಂತೂ ಬರ್ತಿರ್ಲಿಲ್ಲ, ವಾಪಸ್ ಹೋಗ್ತಿದ್ದೆ. ಚೆನ್ನಾಗಿದೆ, ಸಕ್ಕತ್ತು, ಚಳಿನೇ ಆಗಲ್ಲ, ಹಾಕೊಂಡು ಹೋಗ್ಬೋದು. 10,295 ಸಾಕಾ? ಹೋಗ್ತಿರೋ ಜಾಗದ ಬಗ್ಗೆ ಒಂದು ಕ್ಲೂ ಕೊಡ್ತೀನಿ. ಅಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಇವಳಿಗೆ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿಕೊಂಡು ನೇಮ್ ಎಕ್ಸ್ಚೇಂಜ್ ಆಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಪ್ಯಾಕಿಂಗ್ ಎಲ್ಲ ಆಗಿದೆ. ತುಂಬ ಕಷ್ಟಪಟ್ಟು ಪ್ಯಾಕಿಂಗ್ ಮಾಡಿದ್ದೀನಿ. ಏನೇನು ತರಿಸಿದ್ದೀನಿ, ಏನೇನು ಇಟ್ಕೊಂಡಿದ್ದೀನಿ ಎಲ್ಲ ಮಿಕ್ಸಪ್ ಆಗಿದೆ. ಸೊ ಹೋಪ್ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ಹೋಗೋಕ್ಕೆ ಫುಲ್ ಫಿಟ್ ಆಗಿದ್ದೀನಿ. ಅದು ಎಲ್ಲಿಗೆ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಅದಾದಮೇಲೆ ನಾವು 2 ಗಂಟೆಗೆ ಮನೆಯಿಂದ ಬಿಡಬೇಕು. ಅಲ್ಲಿ ಕಾರ್ ಬಿಟ್ಟು ಸೊ ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗಬೇಕು. ಇಷ್ಟು ಅಪ್ಡೇಟ್ಸ್ ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಚೇತು ಅವ್ಳು ಮಾಡಿದ್ದಾಳೆ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನಂದು ಇದೊಂದು ಬ್ಯಾಗು, ಮತ್ತು ಇದು ಒಂದು ಬ್ಯಾಗು, ಮತ್ತು ಇದು ಒಂದು ಬ್ಯಾಗು, ಮತ್ತು ಇದು ಒಂದು ಬ್ಯಾಗು. ಒಟ್ಟು 4 ಬ್ಯಾಗ್ ಇದೆ. ನನ್ನದೇ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಒಂದು ಬ್ಯಾಗಲ್ಲಿ ಎಲ್ಲ ಫುಡ್ಡು ಮತ್ತು ಸ್ಲಿಪ್ಪರು, ಶೂಸ್ ಎಲ್ಲ ಇಟ್ಟಿದ್ದೀನಿ. ಇನ್ನೊಂದು ಬ್ಯಾಗಲ್ಲಿ ನನ್ನ ಸಂಪೂರ್ಣವಾದ ಡ್ರೆಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಚಂಪು ಬಾಯ್ ಬಾಯ್, ಇಲ್ಲೋಡ ಇಲ್ಲಿ ಬಾಯ್. ಇವಾಗ ತಾನೇ ಬೆಂಗಳೂರಿಗೆ ರೀಚ್ ಆದ್ವಿ. ಬಟ್ ಟ್ರಾಫಿಕ್ ಮಾತ್ರ ಹೆವಿ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಟ್ರಾಫಿಕ್ ಇದೆ. ಓ ಮೈ ಗಾಡ್, ಲಿಟ್ರಲಿ ನಾವು ಟೋಲಿಗೆ ನಿಂತ್ಕೊತೀವಲ್ಲ, 1 ಕಿಲೋಮೀಟರ್ ಹಿಂದೆನೇ 30 to 28 ಮಿನಿಟ್ಸ್ ನಾವು ನಿಂತ್ಕೊಂಡಿರೋದು, ಮೂವೇ ಇಲ್ಲ. ಆ್ಯಂಡ್ ಬರಬೇಕಾದ್ರೆ 2 ಆಕ್ಸಿಡೆಂಟ್ ನೋಡಿದ್ವಿ. ಸೊ ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಯಾರು ತಪ್ಪು ಯಾರ್ದು ಅಂತ ಗೊತ್ತಾಗಲ್ಲ. ಸೊ ಆದಷ್ಟು ಮೆಲ್ಲ ಓಡಾಡಿ. ಆ್ಯಂಡ್ ನಿಮ್ಮ ಜೀವದ ಮೇಲೆ ನೀವೇ ಜವಾಬ್ದಾರಿ. ಸೊ ನೋಡ್ಕೊಂಡು ಓಡಿಸಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಸೊ ನಾವು ಕ್ಯಾಮ್ರದ್ದು ಚಾರ್ಜರ್ ತಂದಿರಲಿಲ್ಲ. ಸೊ ಅದಕ್ಕೆ ಚೇತು ಹೋಗಿ ಸೋನಿ ಸೆಂಟರಲ್ಲಿ ಹುಡ್ಕೊಂಡು ತರ್ತಾ ಇದ್ದಾಳೆ. ಆ್ಯಂಡ್ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎಸ್, ಅಷ್ಟೇ ಅಪ್ಡೇಟ್ಸ್. ಆ್ಯಂಡ್ ಇವಾಗ ಒರ್ಯಾನ್ ಮಾಲಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಶಾಪಿಂಗ್ ಇದೆ. ಸೊ ಅಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಕೀಪ್ ವಾಚಿಂಗ್ ಗಾಯ್ಸ್. ಈ ಚಾರ್ಜರಿಗೆ ಎಷ್ಟಾಯಿತು ದುಡ್ಡು? ಬಿಟ್ಟು ಬಂದಿದ್ದಕ್ಕೆ ಎಷ್ಟಾಯ್ತೆ? 6,000. ಬಿಟ್ಟು ಬಂದಿದ್ದು ತಪ್ಪಿಗೆ 6,000 ರೂಪಾಯಿ ಕಟ್ಟಿದ್ದೀವಿ ಮತ್ತೊಂದು ಸರಿ. ಬಾ, ಇದೇ ಮಾಡೋದು. ಫುಲ್ ರಶ್ ಇದ್ದಾವೆ. ಹಾಂ, ನಿಂದೇ ತಪ್ಪು. ನಿನ್ನೆ ತಾನೇ ಬಿಟ್ಟು ಬಂದಿದ್ದು. ನಾನು ಆಗಿರೋದಕ್ಕೆ ಕಟ್ಟಿದ್ದೀನಿ, ಬೇರೆ ಯಾರಾಗಿದ್ದು ಸಾಕು ನಡೆಯಲ್ಲ. ಈ ಭೂಮಿಗೆ ಆಗಿಲ್ವಾ ಇನ್ನು ಶಾಪಿಂಗ್? ತಗೊಂಡ್ಲಾ? ಕಲರ್ ಚೆನ್ನಾಗಿದೆ. ಹಾಂ, ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿ ಕಾಣ್ತಿಲ್ಲ. ನಾವು ಬಂದು 15 ನಿಮಿಷ ಆಯಿತು. ಈ ಹುಡುಗಿ ಇನ್ನೂ ಶಾಪಿಂಗ್ ಮುಗಿಸಿಲ್ಲ. ಬಟ್ ಲಗೇಜ್ ಆಗಲ್ಲ ಚೆನ್ನಾಗಿದೆ, ಸಕ್ಕತ್ತು, ಚಳಿನೇ ಆಗಲ್ಲ. ಹಾಕ್ಕೊಂಡು ಹೋಗ್ಬೋದು. ಬ್ಯಾಗ್ ಒಳಗೆ ಇಡೋದಲ್ಲ, ಹಾಕ್ಕೊಂಡು ಹೋಗೋದು. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಲ್ಲ, ಸರಿ ಆಗತ್ತೆ. ಎಷ್ಟು? 10,295 ಸಾಕಾ? ಪೇ ಮಾಡು. ಮಾಡಿಬಿಡಿ ಪ್ಲೀಸ್. ಮಾಡಲ್ಲ ನಾನು. ಶಾಪಿಂಗ್ ಮಾಡಿ ಸುಸ್ತಾಯಿತು. ಹಿಂಗೆ ಇಲ್ಲೇ ರಾಮೇಶ್ವರಮಿಗೆ ಹೋಗಿ ಬಟನ್ ಇಟ್ಟು ತಿನ್ಕೊಂಡು ಬಂದು. ಟೈಮ್ ಎಷ್ಟು ಗೊತ್ತಾ? 11:30. 11:30ನಾ? 11:16. ಅಷ್ಟು ಟೈಮ್ ಆಗಿದೆ. ಇವಾಗ ಚೇತು ಅವ್ರ ಅಣ್ಣನ ಮನೆಗೆ ಹೋಗಿ ಅಲ್ಲಿ ನಿಲ್ಲಿಸಿ ಕಡಿಯೋ ನಿಮಿಷ ಸ್ಲಿಪ್ಪರ್ ಹೋಯ್ತು. ಹಾಂ, ಚೇತನ ನನ್ನ ಸ್ಲಿಪ್ಪರ್ ಆನ್ ಮಾಡ್ತಾರೆ.
ಅಲ್ಲಿಂದ ಕಾರ್ ಬಿಟ್ಟು 2 ಗಂಟೆಗೆ ಹೋಗಬೇಕು. 2 o'clock 6:30 ಇರೋದು ನನ್ನ ಫ್ಲೈಟ್. ನಾನು 3 ಗಂಟೆಗೆ ಬುಕ್ ಮಾಡಿದ್ದೀನಿ. ಸೊ ಇದು 3 ಗಂಟೆ ಅಂದರೆ ಅಲ್ಲಿಂದ ನಮ್ಮ ಮನೆಯಿಂದ 1 hour ತಾನೆ. 3 4 4 5 6 2 hours ಲೋಕಲ್ ಅಲ್ವಾ, ಸಾಕು. 2 hours ಆಗ್ತಾನೆ. ಯಾರಾದರೂ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ನನಗೆ ಮಿಸ್ ಆಗಿದೆ. ನನಗೆ ಹಾಟ್ ಚಾಕ್ಲೇಟ್, ಇವಳಿಗೆ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿಕೊಂಡು ನೇಮ್ ಎಕ್ಸ್ಚೇಂಜ್ ಆಗಿದೆ. ಸ್ಟಾರ್ಬಕ್ಸಿಗೆ ಬಂದಾಗ ಕಾಫಿನ ಸ್ಟ್ರಾಲ್ ಕುಡಿಯೋ ವ್ಯಕ್ತಿ ನೀನೇ. ಚೇತು ಏನೋ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಬೋರ್ಡಿಂಗ್ ಪಾಸ್ ಅಂತ. ಲೇಟಾ ಕುಡಿ. ಚೆನ್ನಾಗಿರಿ. ಹಾಟ್ ಚಾಕ್ಲೇಟ್ ಲಾಸಿಗೂ ಸಿಗ್ತೀನಿ, ನಾನು ಸಿಗಲ್ಲ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಕ್ರೀಮ್ ಮೇಲ್ಗಡೆಯಿಂದ ಟೈಮ್ ಆಯ್ತು ನೋಡಿ. ಚೆನ್ನಾಗಿ ಕಾಣ್ತಿದೆ. ಆ ಲಿಪ್ ಗ್ಲಾಸ್ ಯಾರ್ದು? ಅದು ನಂದೆ. ಚೇತನ ಹತ್ರ ಕದ್ಕೊಂಡಿರೋದು. ನಂಗೆ ಇಷ್ಟ ಆಗಿದೆ. ಒಪ್ಕೊಂಡಲ್ಲ. ನಾನು ಒಪ್ಕೊಂತೀನಿ, ನಾನು ಒಳ್ಳೆ ಹುಡುಗಿ ಭೂಮಿಕಾ. ನಡಿ, ಬೋರ್ಡಿಂಗ್ ಕಾಲ್ ಸ್ಟಾರ್ಟ್ ಆಗಿದೆ. ಫೈನಲ್ ಕಾಲ್ ಆಗೋ ತನಕ ಇಲ್ಲೇ ಕೂತಿರ್ಬೇಕಾ? ಹಾಂ, ಆಮೇಲಿಂದ ಓಡ್ಕೊಂಡು ಹೋಗೋದು. ನಮ್ದು ಅಲ್ಲಿರೋದು, ನಾವಿನ್ನ ಸ್ಟಾರ್ಟಿಂಗಲ್ಲಿದ್ದೀವಿ. ನಾವು ಯಾವಾಗಲೂ ಹಿಂಗೇನೆ ಲಾಸ್ಟಿಗೆ ಹೋಗ್ತೀವಿ. ಅವರೇ ಕಾಲ್ ಮಾಡಿದ್ರು ಇವಾಗ ನೀವು ಬರಲ್ವ ಅಂತ. ನಾವು ಹೋಗ್ತಿರೋ ಜಾಗದ ಬಗ್ಗೆ ಒಂದು ಕ್ಲೂ ಕೊಡ್ತೀನಿ. ಅಲ್ಲಿ ಹೆವಿ ರೈನ್ಫಾಲ್ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದಿರ್ತೀರಾ. ಸೊ ಐ ಗೆಸ್ ನೀವೆಲ್ಲರೂ ಕಾಮೆಂಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋಲಿ ನೀವು ನೋಡ್ಬೋದು ನಾನು ಎಲ್ಲಿಗೆ ಹೋಗಿರ್ತೀನಿ ಅಂತ. ಬಟ್ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡಲ್ಲ, ನಿಜವಾಗ್ಲೂ ಮಾಡಲ್ಲ. ಓಕೆನಾ? ಕಾಲ್ ಎಲ್ಲ ಮಾಡಿದ್ರು, 2 ಸತಿ ಕಾಲ್ ಮಾಡಿದ್ರು. 2 ಸರಿ ಕಾಲ್ ಮಾಡಿದ್ರು. 3ನೇ ಸರಿ ಆಗಿದ್ರೆ ನಮ್ಗೆ ಬಿಟ್ಟೆ ಹೋಗೋರು ಚೇತನ. ಇನ್ನೊಂದು ಫ್ಲೈಟ್ ಬುಕ್ ಮಾಡ್ಕೊಂಡು ನಾನಂತೂ ಬರ್ತಿರ್ಲಿಲ್ಲ, ವಾಪಸ್ ಹೋಗ್ತಿದ್ದೆ. ಎಮರ್ಜೆನ್ಸಿ ಒಂಚೂರು ಹೋಗ್ಬೇಕಾಗಿತ್ತು, ಆಚೆ ಕಳಿಸಿ ಪ್ಲೀಸ್. ಎಷ್ಟು ಕೊಟ್ಟೆ? ಇಡ್ಲಿ ಉಪ್ಪಿಟ್ಟಿಗೆ ಎಷ್ಟು ಕೊಟ್ಟೆ? ಇಡ್ಲಿ ಉಪ್ಪಿಟ್ಟು ಮತ್ತು ಒಂದು ವಾಟರ್ ಬಾಟಲ್ಗೆ 865 ರೂಪಾಯಿ. ಇಡ್ಲಿ ಎಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಕಣೆ. ಚೇತನ ಇನ್ನು ಎಷ್ಟು ದಿನ ಬಿಟ್ಟು ಮನೆ ಹೋಗಿ ಇಡ್ಲಿ ಅಥವಾ ಉಪ್ಪಿಟ್ಟು ತಿಂತೀವೋ ಏನೋ. ಒಂಚೂರು ಚೆನ್ನಾಗಿರಲ್ಲ, ಆದರೂ ಏನು ಮಾಡೋಕ್ಕಾಗುತ್ತೆ, ಸರ್ವೈವ್ ಆಗಬೇಕಲ್ಲ ಅಂತ ತಿನ್ನಬೇಕು. ಆ ಬ್ರೆಡ್ಡಿಗಿಂತ ಬೆಟರು, ಬ್ರೆಡ್ ಬರ್ಗರಿಗಿಂತ ಅಂತ ತಗೋಬೇಕು. ಇದೊಂಥರ ಅಂಟಾಗಿದೆ, ಚೆನ್ನಾಗಿಲ್ಲ, ಪರವಾಗಿಲ್ಲ, ಬಟ್ ತಿನ್ಬೋದು, ಅಷ್ಟೇನು ಕೆಡ್ದಾಗಿಲ್ಲ. ಅದು ಹೆಂಗಿದೆ? ತಿನ್ಬೋದಾ? ಚೆನ್ನಾಗಿಲ್ವಾ? ತಿನ್ನೋಕ್ಕೂ ಆಗಲ್ಲ. ನೋಡು, ಒಂದು ಸ್ವಲ್ಪ ಜನ ಅನ್ಸುತ್ತೆ ಒಳಗಡೆ ಕುಡಿಸ್ಕೊಳ್ಳೋದು. ಅದೇ ನಮ್ಮಂತ ದಡ್ರು ಮಾತ್ರ. ಹಾಂ, ಸಚ್ ಎ ಕ್ಯೂಟ್ ಫ್ಲೈಟ್. ನೋಡಿರಲಿಲ್ಲ ಇಷ್ಟು ಇದರಲ್ಲೂ, ಇಷ್ಟು ಚಿಕ್ಕ ಫ್ಲೈಟ್ ನೋಡಿರಲಿಲ್ಲ, ಇಷ್ಟು ಪ್ಯಾಸೆಂಜರ್ಸ್ ಇರೋದು. ಆ್ಯಂಡ್ ನಾವು ಲಾಸ್ಟ್ ಸೀಟಲ್ಲಿ ಕೂತಿದ್ದೀವಿ. ಆ್ಯಂಡ್ 2 ಸೀಟ್ ಇದೆ ಇದರಲ್ಲಿ, 3 ಇತ್ತು. ಇದರಲ್ಲಿ ಆ ಕಡೆ ಈ ಕಡೆ 2 ಇದೆ. 20 ರೋಸ್ ಅಷ್ಟೇ ಇರೋದು. 20 ರೋಸಾ? ಓಕೆ, 20 ರೋಸ್ ಇರೋದು ಅಷ್ಟೇ. ನೈಸ್. ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.